ಅಂದರೆ ಕೋಳಿ ಮರಿ ಬರುತ್ತೆ ಇವತ್ತು. ಗೈಸ್ ನೋಡ್ಬೋದು ಈ ಮನೆ ಬಿಟ್ಟಾಯಿತು ನೋಡಿ ಐತೆ. ಟೋಟಲ್ಲು 10,440 ಮರಿ ಬಂದಿದ್ದು ನಮಗೆ. ಗೈಸ್ ಹೋಯ್ತಾ ಇದೆ ತೊಳೆಯೋಕ್ಕೆ ಡ್ರಮ್ಮ. ಗೈಸ್ ಕಟಿಂಗ್ ಮಾಡಿಸ್ಕೊ ಬಂದಿದ್ದೀನಿ, ನೋಡಿ ಎಷ್ಟು ಹೆಂಗೈತೆ ಅಂತ. ಗೈಸ್ ನೋಡ್ಬೋದು ಫಿನಿಶಿಂಗ್ ಬಂದೈತೆ. ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಲಾಗು ಅಂದರೆ ಕೋಳಿ ಮರಿ ಬರುತ್ತೆ ಇವತ್ತು. ಕೋಳಿ ಮರಿ ಎಲ್ಲ ತೋರಿಸ್ತೀನಿ. ನೋಡ್ಬೋದು ಎಲ್ಲ ರೆಡಿಯಾಗೈತೆ ನೋಡಿ. ಎಲ್ಲ ಟಾರ್ಪಲೆಲ್ಲ ಎತ್ತಿ ಎಲ್ಲ ರೆಡಿಯಾಗೈತೆ. ಏನಿರು ಪೇಪರ್ ಹಾಸ್ಬೇಕು, ಜೇಳು ಹಣ್ಣಬೇಕು, ಅವೆಲ್ಲ ಇರುತ್ತೆ. ಈಗ ಬನ್ನಿ ಫಸ್ಟು ಡ್ರಮ್ ತೊಳೆಯೋಣ. ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿ. ಕಷ್ಟಪಟ್ಟು ವಿಡಿಯೋ ಎಲ್ಲ ಮಾಡ್ತಾಯಿದ್ದೀನಿ. ಸಪೋರ್ಟಿಂಗ್ ಇಲ್ಲ, ಇನ್ನು ವ್ಯೂಸ್ಗಳು ಐತಿಲ್ಲ, ಲೈಕ್ ಬರ್ತಿಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ಯಾವ ಥರ ಮಾಡಬೇಕು ಅಂತಲೂ ಕಮೆಂಟ್ ಹಾಕಿ, ಆ ಥರ ಮಾಡೋಣ ವೀಡಿಯೋನ. ನೆಕ್ಸ್ಟು ಮನೆ ವೀಡಿಯೋ ಮತ್ತು ನಮ್ಮ ಅಕ್ಕೊಂದಿರ್ದು ಎಲ್ಲರದ್ದು ವೀಡಿಯೋ ಮಾಡ್ತೀನಿ. ನೆಕ್ಸ್ಟು ಮನೆ ಹೋಮ್ ಟೂರ್ ಥರ ಎಲ್ಲ ಮಾಡ್ತೀನಿ, ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಹಂಗೆ ದೊಡ್ಡವ್ರ ಮನೆ ಹತ್ರ ಇಲ್ದಿರೋ ಸುಮಾರಾಗಿ ಒಂದು ಚಿಕ್ಕ ಮನೆ ನಮ್ಮದು ಅಷ್ಟೇ. ಒಂದು ತಕ್ಕ ಮಡಿಕೆ ಒಂದು ಮಿಡಲ್ ಜನ ಹೆಂಗಿರ್ತಾರೋ ಆ ಥರ ನಮ್ಮದು ಅಷ್ಟೇ. ಮತ್ತು ಇನ್ನೇನು ಹೇಳಬೇಕು ಅಂದರೆ ಇನ್ನೇನಿಲ್ಲ. ಕಮೆಂಟ್ ಹಾಕಿ, ನನ್ನಿಂದ ಏನಾರು ತಪ್ಪಿದರೆ ಏನಾರು ಆಯಿತು ಅಂದರು ಕೋಳಿ ಫಾರಮ್. ನನಗೂ ಅಷ್ಟು ಏನು ಗೊತ್ತಿಲ್ಲ, ಸುಮಾರಾಗೆ ನಾವು ಅಪ್ಪನ ಹತ್ರ ತಿಳ್ಕೊಂಡಿರೋದಷ್ಟೇ. ಎಷ್ಟು ಗೊತ್ತಿರ್ತದೋ ನಿಮಗೂ ಅಷ್ಟು ಗೊತ್ತಿರೋಷ್ಟು ಕಮೆಂಟ್ ಹಾಕಿ. ನನಗೆ ಗೊತ್ತಿರೋದು ನಾನು ಹೇಳ್ತೀನಿ, ನಿಮ್ಗೆ ಗೊತ್ತಿರೋದು ನೀವು ಹೇಳಿ. ಸೊಯ್ತಾ ಇದೆ ತೊಳೆಯೋಕ್ಕೆ ಡ್ರಮ್ಮ ಮತ್ತು ನಾವು ಅಪ್ಪ. ಈಗ ಬನ್ನಿ ಹೋಗೋಣ. ಚೇರೆ ಅಂತಕ್ಕೆ ಅಂದರೆ ಹತ್ತಕ್ಕೆ, ಅಲ್ಲಿ ಹತ್ತಕ್ಕಾಗಲ್ಲ, ಜಾರತೆ ಸ್ಲಿಪ್ ಆಗುತ್ತೆ. ನನಗೆ ಎತ್ಕೊಂಡೋಗಿದ್ದೀರಾ? ಗೈಸ್ ನೋಡಿ, ಕಳ್ಳನ ಮಕ್ಳು ಇರ್ತಾರೆ ನೋಡಿ, ಟೋಪಿ ಅಂತ ಎತ್ಕೊಂಡೋಗೋರೆ. ನಾವು ಕಾಸು ಕೊಟ್ಟು ಎಲ್ಲ ತಗೊಬಂದು ಮಡಗಿದ್ರೆ ಈ ಥರ ಮಾಡ್ತಾರೆ ಜನಗಳು. ಏನು ಮಾಡೋಕ್ಕಾಗಲ್ಲ, ಎಲ್ಲ ಸಹಿಸ್ಕೊಂಡು ಹೋಗ್ಬೇಕು, ತಲೆ ಕೆಡಿಸ್ಕೊಕ್ ಹೋಗ್ಬಿಡ್ದು. ಕಿಸ್ ನೋಡ್ಬೋದು ಒಳಗೆ ಕಿಳ್ದಿದ್ದೀನಿ, ತೋರಿಸ್ತೀನಿ ಬನ್ನಿ. ನಮ್ಮ ತಂದೆಯವ್ರು ನೀರು ಇಸ್ಕೋತಾರೆ, ಒಳಗಡೆ ಕ್ಲೀನ್ ಮಾಡ್ಕೊತೀನಿ ನೋಡಿ. ಇಷ್ಟೆಲ್ಲ ಗಲೀಜೈತೆ, ಎಲ್ಲ ಚೆನ್ನಾಗಿರುತ್ತೆ. ತೋರಿಸ್ತೀನಿ ಹೆಂಗೆ ಗಲೀಜು ಕ್ಲೀನ್ ಮಾಡ್ತೀನಿ ಅಂತ. ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತೀವಲ್ಲ, ಅದಕ್ಕೋಸ್ಕರ ಚೆನ್ನಾಗೈತೆ, ಪರವಾಗಿಲ್ಲ, ಇಷ್ಟಿರ್ತದೆ. ಒಬ್ಬೊಬ್ರದ್ರಲ್ಲೆಲ್ಲ ಪಾಚಿ ಕೆಟ್ಕೊಬಿಟ್ಟಿರ್ತಲ್ಲ, ಎಲ್ಲ ಕರ್ಕರೆ ಎಲ್ಲ ಆಗ್ಬಿಟ್ಟಿರುತ್ತೆ. ಈಗ ಬನ್ನಿ ಕ್ಲೀನ್ ಮಾಡಾದ್ಮೇಲೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ರೈಸ್ ಮುಗೀತು ಒಂದು ಡ್ರಮ್ಮು ನೋಡಿ, ಕ್ಲೀನ್ ಮಾತ್ರ ಸಖತ್ತಾಗಾಯಿತು. ಮನೆ ಡ್ರಮ್ಮು ಮಡಿಕೊಳ್ಳಲ್ಲ, ಆ ಥರ ಚೆನ್ನಾಗೈತೆ. ಲೆಕ್ಕ ಹಾಕ್ಕೊಳ್ಳಿ, 20 ವರ್ಷ ಆಗೈತೆ ಈ ಡ್ರಮ್ಗೆ. ಈಗ ಆ ಡ್ರಮ್ ಕ್ಲೀನ್ ಮಾಡಬೇಕು, ಸೇಮ್ ಆ ಡ್ರಮ್ಮು ಅಷ್ಟೇ, ಹಾಗೆ ಐತೆ ಚೆನ್ನಾಗೆ. ತೋರಿಸ್ತೀನಿ ಬನ್ನಿ, ನೋಡ್ಬೋದು. ಇನ್ನೊಂದ್ಸತಿ ನೋಡ್ಕೊಬಿಡಿ, ಪಳ ಪಳ ಅಂತೈತೆ. ಆಚೆ ಕಡೆ ಅಷ್ಟೇ ಕಲರ್ ಡಿಮ್ ಆಗಿರೋದು, ಒಳಗಡೆ ಮಾತ್ರ ಸಲಿಗೂ ತೊಳಿತಾನೆ ಇರ್ತೀವಲ್ಲ 2 ತಿಂಗ್ಳಿಗೊಂದ್ಸತಿ, ಅದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಗೈಸ್ 2 ಡ್ರಮ್ಮು ಕ್ಲೀನ್ ಆಯಿತು. ಈಗ ಒಂದು ಅರ್ಧ ಗಂಟೆ ಬೇಗ ಬರಬೇಕು. ಹೆವಿ ಸೆಕೆ ಹೊಡಿತೈತೆ, ಎಲ್ಲ ಬೇಕೈತೆ. ನೋಡ್ಬೋದು ಆ ಡ್ರಮ್ಮು ಆಯಿತು. ಈ ಡ್ರಮ್ಮು ನೋಡಿ, ಹೇಳಿದ್ನಲ್ಲ ಮನೆ ಡ್ರಮ್ಮು ಇರಲ್ಲ, ಆ ಥರ ಪಳ ಪಳ ಅಂತ ಇರ್ತದೆ ಅಂತ. ಎಷ್ಟು ಕ್ಲೀನಾಗೈತೆ ಬನ್ನಿ ಈಗ ಹೋಗೋಣ. ಗೈಸ್ ಕಟಿಂಗ್ ಮಾಡಿಸ್ಕೊಬಂದಿದ್ದೀನಿ, ನೋಡಿ ಎಷ್ಟು ಹೆಂಗೈತೆ ಅಂತ. ಚೆನ್ನಾಗೈತೆ ಅಂತ ಕಮೆಂಟ್ ಮಾಡಿ. ಮತ್ತು ಪೇಪರ್ ತಗೊಬಂದೆ, ಪೇಪರು ಮತ್ತು ಡೀಸೆಲ್ಲು ಪೇಪರ್ ತಗೊಬಂದಿದ್ದೀನಿ. ಪೇಪರ್ಗೆ ಹತ್ತಿರ 1,000 ಆಗೋಯ್ತದೆ ಗೈಸ್ ಈಗ. ಆಗೆಲ್ಲ 300 ರೂಪಾಯಿ 400 ರೂಪಾಯಿ ಕೊಟ್ಟು ತಗೊಬಂದರೆ 20 kg ಪೇಪರ್ ತತ್ತಿದ್ದು. ಈಗ ಬರೀ 15 kg ಪೇಪರ್ಗೆ 750 ರೂಪಾಯಿ ಆಗೈತೆ. ಲೆಕ್ಕ ಹಾಕ್ಕೊಳ್ಳಿ, ಪೇಪರ್ ರೇಟು 50 ರೂಪಾಯಿ kg. ಮೊದಲು 25 ರೂಪಾಯಿ 20 ರೂಪಾಯಿ ಕೊಡೋರು ಪೇಪರ್ ರೇಟಾ. ಈಗ 50 ರೂಪಾಯಿ ಹೋಗೈತೆ ಪೇಪರ್ ರೇಟು. ಇನ್ನೂ ಜಾಸ್ತಿ ಆದರೂ ಆಯಿತು, ಕಮ್ಮಿ ಅಂತೂ ಆಗಲ್ಲ, ಜಾಸ್ತಿ ಅಂತೂ ಪಕ್ಕ ಆಯ್ತದೆ. ಈಗ ಬನ್ನಿ ಪೇಪರ್ ಹಾಸ್ಬೇಕು, ಹಾಸ್ಬಿಟ್ಟು ಹೋಗಿ ಸ್ನಾನ ಮಾಡಬೇಕು. ಕಟಿಂಗ್ ಮಾಡಿಸ್ಕೊಬೋದಾರೆ ಬಂದಿದ್ದೀನಿ. ಬನ್ನಿ ಗೈಸ್, ನಮ್ಮನೆ ಬಂದವ್ರೆ, ನಮ್ಮಪ್ಪ ಎಲ್ಲ ಆಚೆ ಕಡೆ ಹೋಗೋರೆ. ಹಾಳೇನು ಕರ್ಕೊಂಡಿಲ್ಲ ಇವತ್ತು, ಏನು ಸಣ್ಣ ಪುಟ್ಟ ಕೆಲಸ ಅಲ್ವಾ, ನಾವೇ ಮಾಡ್ಕೊಬಿಡ್ತೀವಿ. ಯಾವತ್ತು ಸೋಮವಾರದಿಂದ ಕರ್ಕೋತೀವಿ ಆಳು. ನಾಳೆನೇ ಭಾನುವಾರ ಕರ್ಕೊಳ್ಳಲ್ಲ, ಏನು ಕೆಲಸ ಇರೋಲ್ಲ. ಸೋಮವಾರದಿಂದ ಬರ್ತಾರೆ ಆಳು ಲೇಬರು, ಅವತ್ತಿಂದ ಕರ್ಕೊಂಡು ಕೆಲಸ ಮಾಡಿಸೋದು. ಈಗ ಬನ್ನಿ ಇದು ಮಾಡೋಣ, ಪೇಪರ್ ಹಾಸ್ಬೋಣ. ಗೈಸ್ ನೋಡ್ಬೋದು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮನ್ನು ಹಾಸ್ತವ್ರೆ, ಹೇಳೋಣಲ್ಲ ಲೇಬರ್ ಏನು ಕರ್ಕೊಂಡಿಲ್ಲ ಇವತ್ತು ಅಂತ. ಬನ್ನಿ ಮುಗಿಸ್ಬೋಣ. ಹಾಸ್ಬಿಟ್ಟು ಮತ್ತು ಪೀಡ ಡಿಂಕರೆಲ್ಲ ಮಡಗ್ಬಿಟ್ಟು ಇದ್ರ ಪೀಡ ಹರ್ಕೊಂಡು ಬಾಕ್ಸ್ಗಳೆಲ್ಲ ಮಡಗ್ಬಿಟ್ಟು
ನೀರು ಬಂದು ಸಂಜೆ ಮಡಗ್ತೀವಿ. ಈಗ ಫಸ್ಟ್ ಇಷ್ಟು ಮುಗಿಸ್ಬಿಟ್ಟು ಹೋಗೋಣ ಬನ್ನಿ. ಎಷ್ಟು ನೋಡ್ಬೋದು ಪೇಪರೆಲ್ಲ ಆಸಾಯಿತು ನಮ್ಮ ಮಡಿಕ ಬರ್ತಾವ್ರೆ. ಪೀಡರದು ಇದು ಬಾಕ್ಸ್ಗಳನ್ನ ನಾನು ಬಿಚ್ಕೊಡ್ತಾಯಿದ್ದೀನಿ. ಎತ್ತು ಕಟ್ಬಿಟ್ಟಿರ್ತೀವಿ ಗಾಯ್ಸ್, ಇದೆಲ್ಲ ಪೂರ್ತಿ ಹಿಂಗೆ ಇವೆಲ್ಲ ಎತ್ತಿ ಇಂಥ ತೊಳೆ ಕಟ್ಬಿಟ್ಟಿರ್ತೀವಿ ಮ್ಯಾಗಡೆ. ಅಲ್ಲೇ ಕಟ್ಬಿಟ್ಟು ಜಾಗದಲ್ಲಿ ಕಟ್ಬಿಟ್ಟಿರ್ತೀವಿ ಮ್ಯಾಗಡೆ. ಈಗ ಬಿಚ್ಕೊಡ್ಬೇಕು, ಬಿಚ್ಕೊಡೋಣ ಬನ್ನಿ. ತಂತಿ ಎತ್ತು ಕಟ್ಬಿಡ್ತೀವಿ, ಇಲ್ಲಾಂದರೆ ಇಲ್ಲಿ ಕಟ್ಬಿಡುತ್ತೆ, ಅದಕ್ಕೋಸ್ಕರ ಎತ್ತು ಕಟ್ಟೋದ ಥರ. ಈಗ ಬನ್ನಿ ಬಿಚ್ಕೊಳ್ಳೋಣ ಗೈಸ್. ನೋಡ್ಬೋದು ಫಿನಿಶಿಂಗ್ ಬಂದೈತೆ ಇಲ್ಲಿ ಗಂಟೆನೂ ಫಿನಿಶಿಂಗ್ ನೋಡಿ. ನೀರೊಂದು ಮಡ್ಬಿಟ್ಟು ಪೀಡೊಂದು ಹಾಕೋರು ಮುಗೀತು. ಮರಿ ಬಂದರೆ ನೋಡಿ, ಮಡಿಕೆಗಳೆಲ್ಲ ರೆಡಿ ಮಾಡಿದ್ದೀವಿ, ಮಡಿಕೆಗಳು ಮುಡಬೇಕು. ಈಗ ಬನ್ನಿ ಆ ಮನೆಗೆ ಹೋಗೋಣ. ಆ ಮನೆ ಪೇಪರ್ ಹಾಸಿ ಎಲ್ಲ ಮಾಡಬೇಕು. ನೋಡ್ಬೋದು ಈ ಮನೆ 6 ಬ್ರೂಂಡಿಂಗ್ ಐತೆ, ಆ ಮನೆ 5 ಬ್ರೂಂಡಿಂಗ್ ಐತೆ. ಸ್ಟಾರ್ಟ್ ಮಾಡಿದ್ದೀವಿ. ಪೇಪರ್ ಸ್ವಲ್ಪ ಸಾಕಾಗಲ್ಲ, ತಿರ್ಗಾ ತರಬೇಕು. ಹೋಗಿ ತಗೊಬರೋಣ ಹಾಸ್ಬಿಟ್ಟು. ಗೈಸ್ ನೀರು ಮಡ್ಗೋಕ್ಕೆ ಬಂದಿದ್ದೀವಿ. ನೀರು ಮಡ್ಬಿಟ್ಟು ಹೋಗ್ಬೇಕು. ನೀರು ಮತ್ತು ಪೀಡ್ ಹಾಕ್ಬಿಟ್ಟು ಹೋಗ್ಬೇಕು ಅಂದರೆ ಹಿಂಸೆ ಆಗಿಬಿಡುತ್ತೆ. ಮರಿ ಬಂದು ಅಡಿಕೆ ನೀರು ಮಡಗಿ ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗ ನೀರು ಮಡಗ್ಬಿಟ್ಟು ಪೀಡ್ ಹಾಕ್ಬಿಟ್ಟು ಎಲ್ಲ ಹಿಂಗೆ ಮಾಡೋದು. ನೀರು ಮಡ್ಬಿಟ್ಟು ಪೀಡ್ ಹಾಕ್ಬಿಟ್ಟು ಸಂಜೆಲೆ ಹೊಂಡೈತಾರೆ. ನೈಟ್ ಬಂದು ಮರಿ ಬಂದಾಗ ಈಟ್ ಮಾತ್ರ ಮಾಡೋದು. ನಮ್ಮ ರೋಸಿ ಬರೀ ತಗೊಂಬಿಟ್ಟಿದ್ದೀನಿ. ರೋಸಿ ನೋಡಿ, ಇಲ್ಲಿ ಹಿಡ್ಕೊಬಂದರೆ ಖುಷಿ. ಅದಕ್ಕೆ ಜಾಸ್ತಿ ಹಿಡ್ಕೊಬರಲ್ಲ, ಯಾಕಂದರೆ ಕೋಳಿ ಇದ್ದಾಗ ಮಾತ್ರ ಹಿಡ್ಕೊಬತ್ತೀನಿ ಅಷ್ಟೇ. ಅದು ಬಿಟ್ಟರೆ ಹಿಡ್ಕೊಬರಲ್ಲ, ಅದು ಖುಷಿ. ಮತ್ತು ಈ ಸತಿ ಕಂಪ್ನಿ ಅದು ಅಂದರೆ VHL ಹೇಳಲೇ ಇರಲಿಲ್ಲ ನಿಮಗೆ. VHL ಅಂತ ಅಂದರೆ ಮೊದಲು ಫಸ್ಟು ಕರ್ನಾಟಕಕ್ಕೆ ಬಂದಿದೆ ಕಂಪ್ನಿ ಇವು, VHL ಮತ್ತು ಸುಗುಣ. ಈಗೇನು ಬೇಜಾನ್ ಕಂಪ್ನಿಗಳೈತೆ ಬಿಡಿ. ಒಂದೇ ಬ್ಯಾಚು ನಾವು ಚೇಂಜ್ ಮಾಡಿದ್ದು. VHL ಮೊದಲು ಇದ್ದಿದ್ದೀವಿ ನಾವು. VHL ಒಂದೇ ಬ್ಯಾಚು. ನೋಡೋಣ ಬೇರೆ ಕಂಪ್ನಿಲಿ ಅಂದರೆ ರಿಸಲ್ಟ್ ಬರ್ತಿರಲಿಲ್ಲ. ಕಂಪ್ನಿ 1-2 ಬ್ಯಾಚ್ ರಿಸಲ್ಟ್ ಹೊಂಟೋಗಿತ್ತು. 1 ಬ್ಯಾಚ್ 2 ಬ್ಯಾಚ್ ರಿಸಲ್ಟ್ ಹೊಂಟೋಗಿದ್ದು. ಅದಕ್ಕೋಸ್ಕರ ಬೇರೆ ಕಂಪ್ನಿಲಿ ನೋಡೋಣ ಅಂದ್ಬಿಟ್ಟು ಸಾಲಿ ಮರ್ಗೋಗಿದ್ದು. ಆ ಕಂಪ್ನಿಲಿ ಇನ್ನೂ ರಿಸಲ್ಟ್ ಹೊಂಟೋಯ್ತು. ಅದಕ್ಕೆ ಬೇಡ ಬಿಡಪ್ಪ ಅಂತ ಅಂದ್ಬಿಟ್ಟು ತಿರ್ಗಾ ವಾಪಸ್ ಇದೇ ಕಂಪ್ನಿಗೆ ಬಂದ VHLಗೆ. ಮತ್ತು ಇನ್ನೇನು ಹೇಳಬೇಕು ಅಂದರೆ ಈಗ ಬನ್ನಿ ನೀರು ಮಾಡಬೇಕು. ಟೈಮ್ ಆಗ್ಬಿಟ್ಟೈತೆ ಬೇರೆ. ಮಾಡ್ಬಿಟ್ಟು ಹೋಗೋಣ ಬನ್ನಿ ಗೈಸ್. ಸ್ಪೀಡ್ ಆಗ್ತಿದ್ದೀವಿ ನೋಡಿ. ಇವತ್ತೆಲ್ಲ ಫಸ್ಟಿಂದ ಸ್ವಲ್ಪ ಹಾಕಬೇಕು, ಯಾಕಂದ್ರೆ ಮೇಯಲ್ಲ ಅಷ್ಟು. ನೋಡ್ಬೋದು ಸ್ವಲ್ಪ ಹಾಕ್ತಿದ್ದೀನಿ. ಸಾಕಿಷ್ಟು ಹಾಕಿದ್ರೆ ಮೇಯ್ಕೊಂಡ್ಮೇಲೆ ನಾಳೆ ಹಾಕೋದಷ್ಟೇ. ನಾಳೆ ಸಂಜೆ ಮೇಲೆ ಅಷ್ಟು ಮೇಯ್ಕೊಂಡಿರ್ತೇವೆ. ಮೇಯ್ಕೊಂಡಿದ್ರೆ ಹಾಕೋದು, ಮೇಯ್ಕೊಳ್ಳಿಲ್ಲ ಅಂದ್ರೆ ಹಾಕೋದಿಲ್ಲ. ಇವಕ್ಕೆಲ್ಲ ಒಂದೊಂದು ಬಾಕ್ಸ್ ಹಾಕೋರು ಸಾಕು, ಒಂದೊಂದು ಜಗ್ಗ ಹಾಕೋರು ಸಾಕು. ಈಗ ಎಲ್ಲದಕ್ಕೂ ಹಾಕ್ಬೇಕು. ನೋಡ್ಬೋದು ಎಲ್ಲ ಕಂಪ್ಲೀಟ್ ಆಯಿತು ನೋಡಿ. ಇಲ್ಲ ಕಮೆಂಟ್ ಹಾಕಿ ಚೆನ್ನಾಗಿ ಮಾಡಿದವ ಅಂತ. ಈಗ ನೀರು ಮಾಡಬೇಕು, ನಮ್ಮ ಎತ್ತು ಕೊಡ್ತಾರೆ. ನಾನು ಮತ್ತು ನಾವು ಅಪ್ಪ ಮಡಿಕೋತೀವಿ ಪಟ ಅಂತ. ಒಂದು ಅರ್ಧ ಗಂಟೆ ಆಗುತ್ತೆ. ಈಗ ಬನ್ನಿ ನೀರು ಮಾಡ್ಬಿಟ್ಟು ಹೋಗೋಣ. ತೋರ್ಬೋದು ಈ ಥರ ಇದು ಮಾಡ್ತೀವಿ. ಆಮೇಲೆ ನಮ್ಮ ತಂದೆಯವರು ಕರೆಕ್ಟಾಗಿ ನೋಡ್ಬೋದು ಆ ಮನೆ ಹೆಂಗೆ ಮಡಗಿದ್ದೀವಿ ಅಂತ. ಅದೆಲ್ಲ ಜಾಗಕ್ಕೆ ಖಾಲಿರೋ ಜಾಗಕ್ಕೆ ಕರೆಕ್ಟಾಗಿ ಮಡಗ್ತೀವಿ. ಯಾವ ಥರ ದಬಾಕೊಳ್ಳೋದು ಅಂದರೆ ನಮ್ಮ ತೋರಿಸ್ತಾರೆ ನೋಡಿ. ಈಗ ನೋಡಿದ್ರಲ್ಲ ಆ ಥರ ದಬಾಕೋದು. ಒಂದು ಮನೆಗೆ 10 ನೀರು ನಾವು ಮಡಗಿದ್ದೀವಿ. ಈಗ ನಾಳೆ ತಿರ್ಗಾ 1-2 ದಿನ ಬಿಟ್ಕೊಂಡು ಸೋಮವಾರ 12 ಮಾಡ್ತೀವಿ. 12 ಇಲ್ಲ 13 ಮಡಗ್ತೀವಿ ಒಂದೊಂದು ಬಾಕ್ಸ್ಗೆ. ಆ ಥರ ಇಕ್ಕಿಸ್ಕೊಯ್ತೀವಿ. ಕೊನೆಗೆ 10 ಡೇಸ್ 12 ಡೇಸ್ ಆದಮೇಲೆ ನೀರು ನಾವು ನಿಲ್ಲಿಸ್ಬಿಡ್ತೀವಿ. ಆವಾಗ ಈ ನೀರೊಂದು ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಈ ನೀರೊಂದು ಬಿಡ್ತೀನಿ. ಬೇಗನೆ ಬಿಟ್ಟಿರ್ತೀವಿ, ಆದರೆ ಇದು ನಿಲ್ಲಿಸೋದು 12 ದಿವಸಕ್ಕಿಲ್ಲ 10 ದಿವಸಕ್ಕೆ ನಿಲ್ಲಿಸ್ತೀವಿ ಗೈಸ್. ಬನ್ನಿ ಈಗ ಮಡಗ್ಬಿಡೋಣ ಪಟ ಅಂತ. ಸಿಗ್ತೀನಿ. ಟೈಮ್ ಬಂದು 2 ಗಂಟೆ. ಈಗ ಬರ್ತಾ ಇದ್ದಾವಂತೆ. ಇನ್ನೊಂದು ಅರ್ಧ ಗಂಟೆ 10 ನಿಮಿಷದಲ್ಲೆಲ್ಲ ಬರ್ಬೋದು. ಬನ್ನಿ ಮಡಿಕೆ ಹಸ್ಬಿಡೋಣ. ಸ್ವಲ್ಪ ಹೀಟಲ್ಲಿ ಎಷ್ಟು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತೈತೆ. ಈ ಮಡಿಕೆ ಒಂದು ಮಡಗೋರೆ ಮುಗೀತು. ಬತ್ತು ಗಾಡಿ. ಬನ್ನಿ ಇಳಿಸ್ಕೊಳ್ಳೋಣ ಬಾಕ್ಸ್ಕೊಳ್ಳೋಣ.
ನೋಡಿ ಎಲ್ಲ ಬಾಕ್ಸ್ಗಳೆಲ್ಲ ತಂದು ಇಳಿಸ್ತಾ ಇದ್ದೀವಿ. ನಮ್ಮ ತಂದೆಯವರು ತತ್ತವ್ರೆ, ನಾನು ತತ್ತಾ ಇದ್ದೀನಿ. ಬನ್ನಿ ಇಳಿಸ್ಕೊಬೋಣ ಪಟ 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 ಅಂತ. ಗೈಸ್ ನೋಡ್ಬೋದು, ಒಂದೊಂದು ಮನೆಗೆ ಒಂದು ಬ್ರೂಂಡಿಂಗ್ಗೆ 14 ಬಾಕ್ಸ್ ಬರುತ್ತೆ. ಒಂದು ಬಾಕ್ಸಲ್ಲಿ 60 ಮರಿ ಐತೆ. ಬಾಕ್ಸ್ 60 ಮರಿ ಐತೆ. ಈ ಫಾರಮ್ಗೆ 5340 ಮರಿ, ಆ ಫಾರಮ್ಗೆ 5100 ಮರಿ. ಲೆಕ್ಕ ಹಾಕೊಳ್ಳಿ ಒಂದೊಂದು ಬಾಕ್ಸ್ಗೆ ಎಷ್ಟು ಬೀಳುತ್ತೆ ಅಂತ. ಒಂದು ಬಾಕ್ಸ್ಗೆ 14 ಬಾಕ್ಸ್ ಹಾಕಿದ್ದೀನಿ. 60 ಮರಿ ಹೆಂಗೆ ಬೀಳುತ್ತೆ ಒಂದು ಬಾಕ್ಸು. ಈಗ ಬನ್ನಿ ಎಲ್ಲ ನಾನು ತಗೊಬಂದ್ಬೇಡ. ಗೈಸ್ ನೋಡ್ಬೋದು, ಒಂದೊಂದು ಮರಿ ಎಣ್ಸ್ಕೊಂಡು ಬಿಡ್ತಾ ಇದ್ದೀವಿ. ಯಾಕಂದರೆ ಫಸ್ಟು ಲೆಕ್ಕ ಹಾಕ್ರಿ. ಒಂದೊಂದು ಬಾಕ್ಸ್ಗಳ್ನ ಬಿಡ್ಕೊ ಬರ್ತಾಯಿದ್ದೀವಿ, ನೋಡ್ಬೋದು ನೀವು. ಯಾಕಂದರೆ ಕಮ್ಮಿ ಬಂದಿರುತ್ತೆ, ಕರೆಕ್ಟಾಗೇ ಬಂದಿರುತ್ತೆ. 100% 99% ಕಮ್ಮಿ ಕರೆಕ್ಟಾಗಿ ಬಂದಿರುತ್ತೆ. ಯಾಕಂದರೆ ನಮ್ಮದು ಒಂದು ಸತಿ ಲೆಕ್ಕ ಹಾಕಬಿಡ್ಬೇಕು. ಸುಮ್ಮನೆ ಸಾಲ್ಟೇಜ್ ಬಂದರೆ ಬಿಲ್ ಹಿಡಿತಾರೆ. ಗೈಸ್ ನೋಡ್ಬೋದು, ಈ ಮನೆ ಬಿಟ್ಟಾಯಿತು ನೋಡಿ. ಇಲ್ಲೇ ಬಾಕ್ಸ್ಗಳೈತೆ. ಆ ಮನೆ ಬಿಟ್ಕೊಂಡು ಒಟ್ಟಿಗೆ ಆಮೇಲೆ ಬಾಕ್ಸ್ಗಳು ಗಾಡಿ ಲೋಡ್ ಮಾಡಿಕೊಡೋದು. ಬನ್ನಿ ಈಗ ಹೋಗೋಣ. ಮರಿ ಚೆನ್ನಾಗೈತೆ, ಹೇಳ್ತೀನಿ ಬನ್ನಿ. ಫಸ್ಟ್ ಆ ಮನೆ ಬಿಟ್ಬಿಟ್ಟು ಬರೋಣ. ಗೈಸ್ ನೋಡ್ಬೋದು, ಮರಿ ಎಲ್ಲ ಚೆನ್ನಾಗೈತೆ. ಬಾಡಿ ವೆಯ್ಟ್ ಲೆಕ್ಕ ಹಾಕ್ತಿದ್ದೀವಿ. ಮರಿ ಯಾವತ್ತಿದ್ರೂ 35 ಗ್ರಾಮ್ ಪ್ಲಸ್ ಇರಬೇಕು ಕಂಪ್ನಿಯವರು ಕೊಡೋದು. ಅಂದರೆ ಕೊನೆ ಪಕ್ಷರು ಚೆನ್ನಾಗಿರಬೇಕು ಅಂದರೆ 45 ಗ್ರಾಮಿಂದ 50 ಗ್ರಾಮ್ ಇರಬೇಕು ಯಾವಾಗಲೂ. ಯಾಕಂದರೆ ಒಬ್ಬೊಬ್ರು ತಗೊಬಂದು ಕೊಡ್ತಾರೆ 35 ಗ್ರಾಮಿಂದ ಒಳಗಡೆ ತಗೊಬಂದು ಕೊಡ್ತಾರೆ. ಅಂಥ ಮರಿ ಯಾವುದೇ ಕಾರಣಕ್ಕೂ ಬೆಳೆಸೋಕ್ಕಾಗಲ್ಲ, ದಪ್ಪ ಮಾಡೋಕ್ಕಾಗಲ್ಲ ಜಾಸ್ತಿ. ಇಂಥವು ಇರೋವು 45 ಗ್ರಾಮು 50 ಗ್ರಾಮ್ ಇರೋಲ್ಲ, ಒಳ್ಳೆ ಚೆನ್ನಾಗಿ ಮಾಡ್ಬೋದು. ಗೈಸ್ ಮುಗೀತು. ಬನ್ನಿ ಈ ಕಡೆ ಬೆಳಗ್ಗೆ ಮಾತಾಡ್ತೀನಿ. ಗೈಸ್ ನೋಡಿದ್ರಲ್ಲ, ಗಾಡಿನ ಕಳಿಸ್ಕೊಟ್ಟಾಯಿತು ಲೋಡ್ ಮಾಡಿ ವಾಪಸ್ಸು ಬಾಕ್ಸ್ಗಳನ್ನ. ಗೈಸ್ ನೋಡ್ಬೋದು, 2 ಮನೆನ ಬಿಟ್ಟು ಎಲ್ಲ ಮುಗ್ದೈತೆ. ಆ ಮನೆನ ತೋರಿಸ್ದೆ ಬಿಟ್ಟಾಯಿತು ಅಂತ. ಈ ಮನೆ 5100 ಮರಿ ಐತೆ. ಟೋಟಲ್ಲು 10,000. ಈ ಮನೆ 5100 ಐತೆ. ಆ ಮನೆ 5340 ಐತೆ. ಟೋಟಲ್ಲು 10,440 ಮರಿ ಬಂದಿದ್ದು ನಮಗೆ. ಮತ್ತು ಮರಿ ಎಷ್ಟು ನೋಡಿದ್ರಲ್ಲ, ಕಂಪ್ಲೀಟ್ ಆಯಿತು. ಮರಿ ವೆಯ್ಟ್ ಹೇಳಬೇಕು ಅಂದರೆ 42 ಗ್ರಾಮಿಂದ 40 ಗ್ರಾಮಿಂದ ಹಿಡಿದು 55 ಗ್ರಾಮ್ ಗಂಟನೂ ಐತೆ ಮರಿ ವೆಯ್ಟು. ಅವರೇಜಾಗಿ ಲೆಕ್ಕ ಹಾಕ್ಕೊಂಡ್ರೂ 45 ಗ್ರಾಮ್ ಬರುತ್ತೆ. ಅವರೇಜ್ ವೆಯ್ಟ್ ಲೆಕ್ಕ ಹಾಕ್ಕೊಂಡ್ರೆ ಎಲ್ಲ ಸೇರಿಸಿ. ಮತ್ತು ಅಲ್ಲಲ್ಲೇ ಅಪ್ಡೇಟ್ ಮಾಡ್ತಾಯಿರ್ತೀನಿ, ಮೊದಲಿನಂಗೆ ಬಿಡೋಲ್ಲ ಲಾಗು. ಮತ್ತು ಈ ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ. ನಂಗೆ ಕೇಳ್ಕೊತಿರೋದಿಷ್ಟೇ, ಸಪೋರ್ಟಿಂಗ್ ಇಲ್ಲ. 900 ಚಿಲ್ಲರೆ ಹತ್ರ 1000 ಜನ ಆಯ್ತಿದ್ದೀರಾ, ಖುಷಿ ಐತೈತೆ. ಆದರೆ ವ್ಯೂಸ್ ಹೋಯ್ತಿಲ್ಲ. ಮೊನ್ನೆ ಬಿಟ್ಟಿದ್ದ ಲಾಗಲ್ಲೂ ವ್ಯೂಸ್ ಹೋಗಿಲ್ಲ. ಹತ್ತತ್ರ 300 ಜನ ಅಷ್ಟೇ ನೋಡಿರೋದು. ಮೊದಲೆಲ್ಲ ಜಾಸ್ತಿ ಜನ ನೋಡ್ತಿದ್ರು, ಯಾಕೋ ಸ್ವಲ್ಪ ಕಮ್ಮಿ ಆಗೈತೆ. ಏನು ತಪ್ಪಾಯ್ತೈತೆ ಅಂತ ಹೇಳಿ ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಆಗಿಲ್ಲ ಅಂದರೂ ಪ್ರಯತ್ನ ಪಡ್ತೀನಿ. ನನ್ನ ಸಪೋರ್ಟ್ ಎಷ್ಟು ನನ್ನ ಇದಾಕಿ ಪ್ರಯತ್ನ ಪಟ್ಟು ಸರಿ ಮಾಡ್ಕೋತೀನಿ. ಮತ್ತು ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.